ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಬೋಟ್ ನೆಕ್ ಬ್ಲೌಸ್ ನಾವು ಕಟ್ಟಿಂಗ್ ಮಾಡಿದಾಗ ಬ್ಯಾಕಲ್ಲಿ ಯಾವ ಶೇಪ್ ಇಡೋದು ಸೊ ಅಂತ ಫುಲ್ ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬೋಟ್ ನೆಕ್ಕಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ, ತುಂಬ ಹೆವಿ ಡಿಸೈನ್ಸ್ ಕೂಡ ಬರುತ್ತೆ. ಸೊ ಅದರಲ್ಲಿ ಬಿಗಿನರ್ಸ್ಗೆ ಸ್ವಲ್ಪ ಒಂದು 4 ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ, ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಸೊ ಬೋಟ್ ನೆಕ್ ಚಾರ್ಟ್ ಕೇಳ್ತಾ ಇದ್ರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾಯಿದ್ರಿ, ದಯವಿಟ್ಟು ಬೋಟ್ ನೆಕ್ ಚಾರ್ಟ್ ಹಾಕಿ ಅಂತ. ಸೊ ಇದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಚಾರ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಯಾರು ನೋಡಿಲ್ಲ, ನೀವು ಅಲ್ಲೋಗಿ ನೋಡ್ಕೊಳ್ಬೋದು. ಸೊ ನೋಡಿಲ್ದಿರೋರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿಬಿಟ್ಟು ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಬೋಟ್ ನೆಕ್ ಚಾರ್ಟ್ದು ಏನು ವಿಡಿಯೋ ಇದೆ ಸೊ ಅದು ನಿಮಗೆ ಸಿಗುತ್ತೆ. ಸೊ ಶುರು ಮಾಡೋಣ. ಡಿಸೈನ್ ಹೇಗೆ, ಬ್ಯಾಕ್ ಶೇಪ್ ಡಿಸೈನ್ ಹೇಗೆ ಕಟ್ ಮಾಡೋದು ಅಂತ ಬನ್ನಿ. ಫಸ್ಟು ನಾರ್ಮಲಾಗಿ ತುಂಬ ಓಡ್ತಾ ಇದೆ ಈ ಡಿಸೈನ್. ಬೋಟ್ ನೆಕ್ ಯಾರು ಕೇಳ್ತಾರೆ, ಜಸ್ಟ್ ಫಸ್ಟು ನನಗೆ ಈ ಡಿಸೈನೇ ಇಟ್ಕೊಂಡು ಬರೋದು, ಈ ಥರ ಡಿಸೈನ್ ಮಾಡಿಕೊಡಿ ಅಂತ. ತುಂಬ ಪಾಪ್ಯುಲರ್ ಡಿಸೈನ್ ಇದು ಮತ್ತು ತುಂಬ ಈಸಿ ಕೂಡ. ಸೊ ನೋಡಿ, ಇದಕ್ಕೆ ನಾನು 7.5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಈ ಶೋಲ್ಡರ್ ಒಳಗಡೆ ನಾವು ನೆಕ್ ಆಗಲ್ಲ, ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ಇಟ್ಕೊಳ್ಬೋದು. ನೋಡಿ, ಇಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಉದ್ದ ಬಂದು 3.5 ಇಂಚು. ನೀವು ಯಾವುದೇ ಬೋಟ್ ನೆಕ್ ಆಗಲಿ 3.5 ಇಂಚ್ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ನೀಟಾಗೂ ಬರುತ್ತೆ. ಅದಕ್ಕಿಂತ ಡೌನು ಜಾಸ್ತಿ ಹೋಗಬಾರ್ದು. ಹೆವಿ ಸೈಜ್ ಇದ್ದರೆ ಹೋಗ್ಬೋದು, ಇದೆಲ್ಲ ನಾರ್ಮಲ್ ಮೀಡಿಯಮ್ ಸೈಜು. ಹೆವಿ ಸೈಜ್ ಇದ್ದರೆ ನೀವು 4 ಇಂಚು 4.5 ಇಂಚ್ವರೆಗೂ ತೊಗೊಳ್ಬೋದು. ಹೆವಿ ಸೈಜ್ ಇರೋರಿಗೆ, ಹೆವಿ ಸೈಜ್ ಅಂದರೆ 40-40 ಇಂಚು ಆಫ್ಟರ್ ಇರೋರಿಗೆ. ಸೊ ಆ ಥರ ಫಸ್ಟ್ ನೋಡಿ, ಈ ಥರ ಹಾಕ್ಕೊಳ್ಳಿ, ಬಾಕ್ಸ್ ಹಾಕ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ 3.5 ಇಂಚು. ಸೊ ಅವ್ರದ್ದು ಟೋಟಲ್ ಬ್ರಾಡ್ ಎಷ್ಟು ಬೇಕು ನೋಡಿ, ನಾನು ಇಲ್ಲಿ 10 ಇಂಚಿಗೆ ಹಾಕೋತಾ ಇದ್ದೀನಿ. ನೀವು ನಿಮ್ಮ ಡೀಪ್ ಅಕಾರ್ಡಿಂಗು ನೀವು ಹಾಕ್ಕೊಳ್ಬೇಕು. ನಾನಿಲ್ಲಿ 10 ಇಂಚಿಗೆ ತೋರಿಸ್ತಾ ಇದ್ದೀನಿ. ಕೆಲವ್ರದ್ದು 9 ಇಂಚ್ ಇರುತ್ತೆ, ಕೆಲವ್ರದ್ದು 8 ಇಂಚ್ ಇರುತ್ತೆ, ಕೆಲವ್ರದ್ದು 11 ಇಂಚ್ ಇರುತ್ತೆ. ಸೊ ಆ ಥರ ನಾನಿಲ್ಲಿ 10 ಇಂಚಿಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನೋಡಿ, 3.5 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕ್ ಹಾಕಿದ್ದೀನಿ, ಮತ್ತು 10 ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಪರ್ಟಿಕ್ಯುಲರ್ ನಾನು 4 ಇಂಚ್ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ 4 ಇಂಚ್ ಇಟ್ಕೋಬೋದು, ಬ್ರಾಡ್ ಹಾಕೊಳ್ತೀವಿ ಅನ್ನೋರು ಇಟ್ಕೋಬೋದು. ಬ್ರಾಡ್ ಬೇಡ, ನಮಗೆ ಕಡಿಮೆ ಬೇಕು ಅನ್ನೋರು ನಿಮಗೆ ಎಷ್ಟು 3 ಇಂಚು 3.5 ಇಂಚು 4 ಇಂಚು ಆ ಥರ ನೀವು ಅಗಲಕ್ಕೆ ಮಾರ್ಕ್ ಹಾಕ್ಕೊಳ್ಬೇಕು. ನಾನಿಲ್ಲಿ ನೋಡಿ 3.5 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇದು ನಾರ್ಮಲ್ಲು ಈ ಥರ ಬ್ರಾಡು ಇಡಿಸ್ತಾರೆ 3.5 ಇಂಚು. ಸೊ ನಾನು 3.5 ಇಂಚಿಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ಥರ 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಂಬಿಡಿ. ಬಿಗಿನರ್ಸ್ ಯಾರು ಇರ್ತೀರ ನೋಡಿ, ಈ ಥರ ಬಾಕ್ಸ್ ಹಾಕ್ಕೊಂಡು ನೀವು ನಿಮ್ಮದೇನು ನೆಕ್ ಡಿಸೈನ್ ಇದೆ ಸೊ ಅದು ಡ್ರಾ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಈ ಥರ ಬಾಕ್ಸ್ ಹಾಕ್ಕೊಂಡ್ಮೇಲೆ ನೋಡಿ, ಇಲ್ಲಿಂದ ಒಂದು ಅರ್ಧ ಇಂಚು ಬಿಟ್ಟುಬಿಡಿ. ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಏನಕ್ಕೆ ಇದು ಅರ್ಧ ಇಂಚ್ ಮಾರ್ಕ್ ಹಾಕೊಳ್ಳೋದು ಅಂತ ನಾನು ಕಟ್ಟಿಂಗ್ ಆದಮೇಲೆ ತೋರಿಸ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಧ ಇಂಚ್ ಆದಮೇಲೆ ನೋಡಿ, ಇಲ್ಲಿಂದ ಮತ್ತೆ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ನೋಡಿ, 6 ಇಂಚು ಬರ್ತಾಯಿದೆ. ಸೊ 6 ಇಂಚಲ್ಲಿ ಅರ್ಧ ಅಂದರೆ ನೋಡಿ 3 ಇಂಚು. ನೋಡಿ ಇಲ್ಲಿಂದನೂ ನೋಡಿ 6 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿನೂ ಅಷ್ಟೇ, ಇಲ್ಲಿಂದ 6 ಇಂಚಿಗೆ ಅಂದರೆ ಅದರಲ್ಲಿ ಅರ್ಧ ಅಂದರೆ 3 ಇಂಚು. 3 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಅಗಲ ಬಂದು ನಾವು 3.5 ಇಂಚಿಗೆ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ನೋಡಿ, ಇದು ಸೆಂಟರ್ ಪಾಯಿಂಟು. ನಾವು ಇಲ್ಲಿಂದ ಡಿಸೈನ್ ಮಾಡೋದು, ಇಲ್ಲಿಂದ ಅರ್ಧ ಇಂಚು ನಾವು ಬಿಟ್ಟಿದ್ದೀವಿ. ಇವಾಗ ನೋಡಿ, ಇದು ವಾಟರ್ ಡ್ರಾಪ್ ಶೇಪ್ ಕಾಮನ್ ಆಗಿ ನೋಡಿ, ಇದು ತುಂಬ ಓಡುತ್ತೆ ಮತ್ತು ಪಾಪ್ಯುಲರ್ ಡಿಸೈನು, ತುಂಬ ಇಷ್ಟಪಡ್ತಾರೆ ಜನ ಈ ಡಿಸೈನ್ಗೆ. ನೋಡಿ, ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕೊಂಡ್ಮೇಲೆ ನಾನು ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಸೊ ಕೆಳಗಡೆ ಡಿಸೈನ್ ಈ ಥರ ಹಾಕೊಂಡ್ಮೇಲೆ ನೋಡಿ, ಫಸ್ಟಿಗೆ ಹಾಕೋಬೇಕಿತ್ತು ಮೇಲ್ಗಡೆ ಡಿಸೈನು. ಇಲ್ಲಿನೂ ಒಂದು ಶೇಪ್ ಹಾಕ್ಕೊಂಬೇಡ. ನೋಡಿ, ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ನೋಡಿ, ಈ ಥರ ಬೋಟ್ ನೆಕ್ ಡ್ರಾ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡು ಇವಾಗ ನಾನು ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ
ಇಲ್ಲಿ ನಾನು ನಿಮ್ಗೆ ಅರ್ಧ ಇಂಚ್ ಏನಕ್ಕೆ ಬಿಡಿಸ್ತೆ ಅಂದರೆ, ನಾವು ಇಲ್ಲಿ ಪೈಪಿಂಗ್ ಮಾಡ್ಕೊಳ್ತೀವಿ ಅಥವಾ ಇನ್ನೇನು ಲೈನಿಂಗ್ ಇಟ್ಬಿಟ್ಟು ಸ್ಟಿಚ್ ಹಾಕಿ ಹಿಂಗೆ ಟರ್ನ್ ಮಾಡಿ ಇನ್ನೋಟ್ ಮಾಡ್ಕೊಳ್ತೀವಿ ಅಂದ್ರೂ ಇಲ್ಲಿನೂ ಒಂದು 1/4 ಇಂಚ್ ಬೇಕು, ಇಲ್ಲಿನೂ ಒಂದು 1/4 ಇಂಚ್ ಬೇಕು. ಇಲ್ಲಿ ಪೈಪಿಂಗ್ ಮಾಡ್ಕೊತೀವಿ ಅಂದರೂ ಅಷ್ಟೇ, ಇಲ್ಲಿ ಪೈಪಿಂಗ್ ಮಾಡ್ಕೊತೀವಿ ಅಂದರೂ ಅಷ್ಟೇ 1/4 ಇಂಚು ಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ 1/2 ಇಂಚು ಬಿಡಿಸಿದ್ದು. ಸೊ ಎಲ್ಲ ಡಿಸೈನ್ಸು ಅಷ್ಟೇ, ಫಸ್ಟು ನಾವು ಈ ಥರ ಕಟ್ ಮಾಡಿಕೊಂಡು 3.5 ಇಂಚಿಗೆ ಮಾರ್ಕ್ ಹಾಕಿ ಈ ಥರ ಕಟ್ ಮಾಡಿಕೊಂಡು ಆಮೇಲೆ ನಾವು ಇಲ್ಲಿ ಡಿಸೈನ್ನ ಕಟ್ ಮಾಡ್ಕೋಬೇಕು. ಸೊ ಇವಾಗ ಅಕಸ್ಮಾತ್ ನೀವೇನಾದರೂ ಈ ಥರ ಮಾಡಿದ್ವಿ ಅಂದ್ಕೊಳ್ಳಿ, ನೋಡಿ ಈ ಥರ ನಾನು ಕಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೋಡಿ ಈ ಥರನೇ ನೀವು ಇಲ್ಲಿ ಅರ್ಧ ಇಂಚು ಬಿಡ್ದಿರ ನೀವು ಕಟ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇಲ್ಲಿಂದಲೂ ಡೈರೆಕ್ಟ್ ಕಟ್ ಮಾಡಿದ್ರಿ ಅಂದ್ಕೊಂಡ್ರೆ ನೀವು ಪೈಪಿಂಗ್ ಮಾಡೋಕ್ಕಾಗಲಿ ಸ್ಟಿಚಿಂಗ್ ಆಗಲಿ ನೋಡಿ ಇಷ್ಟು ಜಾಗದಲ್ಲಿ ನಿಮ್ಗೆ ಆಗಲ್ಲ. ನೋಡಿ ಇಷ್ಟು ಕಟ್ಟಾಗಿರುತ್ತೆ. ಸೊ ಇಷ್ಟೇ ಇರೋದು, ಇಷ್ಟು ಜಾಗದಲ್ಲಿ ಮೇಲ್ಗಡೆದು ಕೆಳಗಡೆದು ಎರಡು ಪೈಪಿಂಗ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಇಂಚು ಬಿಟ್ಟಿದ್ದು. ನೀವು ಆವಾಗ ಅದ್ರ ಮೇಲೆ ನೀವು ಪೈಪಿಂಗ್ ಮಾಡ್ಕೊಂಡ್ರು ಅವಾಗ ಎಷ್ಟಾಗುತ್ತೆ ನೋಡಿ, ಇಷ್ಟು ಒಂದು ಅರ್ಧ ಇಂಚಷ್ಟು ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ನೋಡಿ, ಈ ಥರ ಬಂದುಬಿಡುತ್ತೆ, ಡಿಸೈನು ಚೇಂಜ್ ಆಗುತ್ತೆ ಮತ್ತು ಪ್ರಾಬ್ಲಮ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಇಲ್ಲ ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಆಮೇಲೆ ನಮ್ಮ ಡಿಸೈನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ನೆಕ್ಸ್ಟ್ ಡಿಸೈನ್ಗೆ ಹೋಗೋಣ. ನೋಡಿ ಇದು ಬಂದು ಶೋಲ್ಡರ್ ನಾನು 7.5 ಇಂಚ್ ಇಟ್ಟಿದ್ದೀನಿ. ಸೊ ಇದು ನಾವು ಶೋಲ್ಡರ್ ಸ್ವಲ್ಪ ಕಡಿಮೆ ಮಾಡೋಣ. 2 ಇಂಚು ಶೋಲ್ಡರ್ ಸಿಕ್ಕಿದ್ರೆ ಸಾಕು. ಸೊ ಈ ಕಡೆಯಿಂದ 2.25 ಇಂಚಿಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಸೊ ಅಲ್ಲಿಗೆ ಟೋಟಲ್ ನಮಗೆ ಸಿಕ್ಕಿರೋದು 4.25 ಇಂಚು ನೆಕ್ ಆಗಲ್ಲ. ಸೊ ಇರಲಿ, ಇಟ್ಕೋಬೋದು, ಬ್ರಾಡ್ ಇಟ್ಕೋಬೋದು. ಸೊ ಇಲ್ಲಿಂದ ಇಲ್ಲಿಗೆ 3.5 ಇಂಚು, ಇಲ್ಲಿಂದ ಇಲ್ಲಿಗೆ 3.5 ಇಂಚು ಮಾರ್ಕ್ ಹಾಕ್ಕೊಂಡು ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ದೋಣಿ ಆಕಾರ ಕೊಡೋಣ. ಬೋಟ್ ನೆಕ್ ಅಂದರೆ ದೋಣಿ ಆಕಾರ. ಸೊ ಆಯಿತು. ಈಗ ಎಕ್ಸಾಕ್ಟ್ ನಮ್ಮ ಇದು ಡೀಪು ನೋಡಿ, ಇಲ್ಲಿಂದ 10 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಡೀಪ್ ಅಕಾರ್ಡಿಂಗ್ ನೀವು ಇಟ್ಕೊಳ್ಬೇಕು. ಇಲ್ಲಿ ನಾವು 4.25 ಇಂಚ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲೂ 4.25 ಇಂಚು ಇಡಬೇಕು ಅಂತ ಏನೂ ಇಲ್ಲ. ನೀವು ಡೀಪ್ ಹಾಕ್ತೀವಿ ಪರವಾಗಿಲ್ಲ, ಓಕೆ ಅಂದರೆ ನೀವು ಇದಕ್ಕೇ ಡೈರೆಕ್ಟ್ ಬಾಕ್ಸ್ ಹಾಕ್ಕೊಂಬಿಡಿ. ಇಲ್ಲ ರೇರು, ಇಷ್ಟೊಂದು ಡೀಪ್ ಹಾಕೊಳ್ಳೋರು ರೇರು. ಇಲ್ಲ ನಮಗೆ ಕಡಿಮೆ ಬೇಕು, ಒಂದು 3.5 ಇಂಚಿನ ಸ್ವಲ್ಪ ಈ ಡಿಸೈನ್ ಬಂದು ಬ್ರಾಡ್ ಬರುತ್ತೆ. ಸೊ ನಾನು ಇಲ್ಲಿ 4 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಕಡಿಮೆನೂ ಹಾಕ್ಕೊಳ್ಬೋದು, ಇನ್ನೂ ಜಾಸ್ತಿನೂ ಹಾಕ್ಕೊಳ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಳಿ. ಈಗ ಈ ಬಾಕ್ಸ್ ಒಳಗಡೆ ನಾವು ಶೇಪ್ ಹಾಕಬೇಕು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿಂದ ಅರ್ಧ ಇಂಚು ಬಿಟ್ಬಿಡಿ, ಗ್ಯಾಪು ಬಿಟ್ಟು ಇನ್ನೂ ಒಂದು ಲೈನ್ ಹಾಕ್ಕೊಂಬಿಡಿ. ಅರ್ಧ ಇಂಚಿಗೆ ಈ ಕಡೆನೂ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಂಬಿಡಿ. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇದೆರಡ್ರದ್ದು ಸೆಂಟರ್ ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚಿದೆ. ಸೊ ಅದರದ್ರಲ್ಲಿ ಸೆಂಟರ್ ಅಂದರೆ 3 ಇಂಚು. 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪ್ ಕೊಡಬೇಕು. ರೌಂಡ್ ಶೇಪ್ ಬರಲ್ಲ ಅನ್ನೋರಿಗೆ ನಾನು ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಈ ಕೋನು ಇರುತ್ತಲ್ಲ, ಸೊ ಇಲ್ಲಿ ಸ್ವಲ್ಪ ರೌಂಡಾಗಿ ನೋಡಿ ಈ ಥರ ಶೇಪ್ ಹಾಕ್ಕೊಂಬಿಡಿ. ಅಷ್ಟೇ. ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ ನೋಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ಬಂದಿದೆ. ಸೊ ಅದೇ 3/4 ಇಂಚನ್ನ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಬಿಡಿ. ಸೊ ಎರಡೂ ಕಡೆ ಒಂದೇ ಥರ ಬರಬೇಕಲ್ಲ. ಸೊ ಅದಕ್ಕೆ ನಾನು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗೆ. ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ನೋಡಿ, ಈ ಥರ. ಇಷ್ಟೇ, ನೀವಿನ್ನೇನು ಡಿಸೈನ್ ಹಾಕೋಗೇ ಇಲ್ಲ. ಇಷ್ಟು ಹಾಕ್ಕೊಂಡ್ಬಿಟ್ಟು ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಡಿಸೈನ್ ಬಂದು ಈ ಥರ ಬರುತ್ತೆ. ಇದು ನಮ್ಮ 2ನೇ ಡಿಸೈನು. ಇದಕ್ಕೆ ಕೆಲವರು ಈ ಥರ ಡಿಸೈನ್ ತೆಗೆದು ಇಲ್ಲಿ ಎಲ್ಲ ಎಂಬ್ರಾಯ್ಡಿಂಗ್ ಕೂಡ ಮಾಡಿಸಿರ್ತಾರೆ.
ಇದಕ್ಕೆ ಒಂದು ಲೇಸ್ ಹಾಕೊಂಡ್ರೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇದು ಜಾಸ್ತಿ ಡಿಸೈನು ಬ್ಲೌಸಲ್ಲೂ ಮಾಡಿಸ್ತಾರೆ, ಲೆಹೆಂಗಾದಲ್ಲಿ ತುಂಬ ಜಾಸ್ತಿ ಮಾಡಿಸ್ತಾರೆ ಈ ಡಿಸೈನು. ಸೊ ಇದು ನಮ್ಮ 2ನೇ ಡಿಸೈನು. ಸೊ ನಾವು ನಮ್ಮ 3ನೇ ಡಿಸೈನಿಗೆ ಹೋಗೋಣ. ಸೊ ಇವಾಗ ನಮ್ಮ 3ನೇ ಡಿಸೈನಿಗೆ ಹೋಗೋಣ. ಸೊ ನೋಡಿ, ಇಲ್ಲಿಂದು ಇದು ಶೋಲ್ಡರ್ ಬಂದು ನಾನು 8 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಸೊ ಇವರಿಗೆ 3 ಇಂಚು ಶೋಲ್ಡರ್ ಬೇಕು ಅಂದ್ಕೊಳ್ಳೋಣ. ಸೊ ಅದಕ್ಕೆ 3/4 ಇಂಚು ಸೇರಿಸಿ 3/4 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ರೆಡಿ ಸೀಮಿಂಗ್ ಅಲೈನ್ಸ್ ಎಲ್ಲ ಹೋಗಿ 3 ಇಂಚು ಸಿಗುತ್ತೆ ಇವರಿಗೆ. ಸೊ ಇಲ್ಲಿ ನಮಗೆ 4.3 ಇಷ್ಟು ನಮಗೆ ನೆಕ್ ಅಗಲ ಸಿಕ್ಕಿದೆ, 4.25 ಹತ್ತತ್ರ. ಇವಾಗ ಇಲ್ಲಿಂದ ಇಲ್ಲಿಗೆ 3.5 ಇಂಚು ಸೇಮ್ ಮಾರ್ಕ್ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಳೋಣ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಒಂದು ದೋಣಿ ಆಕಾರ ಕೊಡಿ. ಸೊ ಇಷ್ಟೇ. ಇದಾದಮೇಲೆ ಇಲ್ಲಿಂದ ಸೇಮ್ ಅದೇ ಥರ ಒಂದು 1 ಇಂಚು ಬಿಡ್ತಾಯಿದ್ದೀನಿ, 1 ಇಂಚು ಗ್ಯಾಪ್ ಬಿಡ್ತಾಯಿದ್ದೀನಿ. ಗ್ಯಾಪ್ ಬಿಟ್ಟು ಇಲ್ಲಿಂದ ಎಕ್ಸಾಕ್ಟು ನಮ್ಮದು ಒಂದು 10 ಇಂಚಿಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಡೀಪ್ ಅಕಾರ್ಡಿಂಗ್ ಹಾಕ್ಕೊಳ್ಳಿ. ಅಗಲನೂ ಅಷ್ಟೇ, ನೀವು 4 ಇಂಚು ಇಟ್ಕೊಳ್ತೀರಾ ಅಂದರೆ ಇಟ್ಕೊಳ್ಳಿ, 4 ಇಂಚು ಇಟ್ಕೊಳ್ಳೋರು ಇಟ್ಕೊಳ್ಳಿ. ಸೊ ಅವರಿಗೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ 4 ಇಂಚು. ಸೊ ಇಲ್ಲೂ ಅಷ್ಟೇ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಥರ ಒಂದು ಬಾಕ್ಸ್ ರೆಡಿ ಮಾಡ್ಕೊಂಡ್ಬಿಡಿ. ಬಾಕ್ಸ್ ರೆಡಿ ಮಾಡಿಕೊಂಡು ನೋಡಿ, ಇಲ್ಲಿಂದನೂ ಅಷ್ಟೇ 1 ಇಂಚಿಗೆ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಬಿಡಿ. ಹಾಕ್ಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಬಿಡಿ. ಬಿಗಿನರ್ಸ್ ಯಾರೇ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನಿಲ್ಲಿ ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳಿ. ನೋಡಿ 5.2 ಇದೆ. ಸೊ ಅಲ್ಲಿಗೆ ಅದರಲ್ಲಿ ಅರ್ಧ ಅಂದರೆ 2.5.1. ಸೊ ಇದು ನಮ್ಮ ಸೆಂಟರ್. ನೋಡಿ ಇದು ಬಂದು ಶೇಪು ಚೆನ್ನಾಗಿದೆ. ಇದು ಈ ಥರ ಬರುತ್ತೆ. ಸೊ ಇದನ್ನು ಕಟ್ ಮಾಡೋಣ ಈಗ. ನೋಡಿ ಇದು ಒಂದು ಡಿಸೈನ್ ಆಗುತ್ತೆ. ಸೊ ನಾವು ನಮ್ಮ ನೆಕ್ಸ್ಟ್ ಡಿಸೈನಿಗೆ ಹೋಗೋಣ. ನೋಡಿ ಶೋಲ್ಡರ್ ಬಂದು 8 ಇಂಚು. ಸೊ ಇಲ್ಲಿ ನಾನು ಒಂದು 2.25 ಇಂಚು ಮಾರ್ಕ್ ಹಾಕ್ತೀನಿ. ಈ ಕಡೆಯಿಂದ 2.25 ಇಂಚು ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿ ಎಷ್ಟಿದೆ ಅಷ್ಟು ತೊಗೊಳ್ತಾ ಇದ್ದೀನಿ. ಅಲ್ಲಿಗೆ ನಮ್ಮದು ಇಲ್ಲಿ 5.25 ಇಂಚು ಸಿಗ್ತಾ ಇದೆ. ಸೊ ಇಲ್ಲಿ 3.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿ ಸೇಮ್ ದೋಣಿ ಆಕಾರ ಕೊಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ 4.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಡೀಪ್ ಅಕಾರ್ಡಿಂಗ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ನಾನು ಗ್ಯಾಪ್ ಬಿಡ್ತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ನಾನು 4 ಇಂಚಿಗೆ ಹಾಕ್ತಾ ಇದ್ದೀನಿ. ಟೋಟಲ್ ಡೀಪ್ ಇವ್ರದ್ದು ಬಂದುಬಿಟ್ಟು 10 ಇಂಚು. ಇಲ್ಲಿ 4 ಇಂಚ್ ಹಾಕಿದ್ನಲ್ಲ. ಸೊ ಇಲ್ಲೂ ಅಷ್ಟೇ ನಾನು 4 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸರ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಒಂದು 2.5 ಇಂಚು, 2 ಇಂಚಿಗೂ ಹಾಕ್ಕೊಳ್ಬೋದು. ನೋಡಿ 2 ಇಂಚು ಇಲ್ಲಿ ಬರುತ್ತೆ. ನೋಡಿ ಇದನ್ನು ಇವಾಗ ಈ ಥರ ಹಾಕ್ಕೊಳ್ಳೋಣ.
ಇಷ್ಟೇ. ಇದನ್ನು ಕಟ್ ಮಾಡೋಣ ಈಗ. ನೋಡಿ, ಇದು ನಮ್ಮ ಇನ್ನೊಂದು ಡಿಸೈನು. ನೀವು ಇಷ್ಟರಲ್ಲೇ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು, ಇಲ್ಲ ಎಕ್ಸಾಕ್ಟ್ ಏನಿದೆ ಇಷ್ಟು ಬ್ರಾಡು ತೊಗೊಳ್ತೀವಿ ಅಂದರೆ ತೊಗೊಳ್ಬೋದು. ಬ್ರಾಡ್ ಹಾಕೋರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ನೋಡಿ, ಇದು ನಮ್ಮ ನೆಕ್ ಡಿಸೈನು. ಬೋಟ್ ನೆಕ್ಕಲ್ಲಿ ತುಂಬ ಪಾಪ್ಯುಲರ್ ಆಗಿರೋ 4 ಡಿಸೈನ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಇದರಲ್ಲೇನು ನೀವು ಎಕ್ಸ್ಟ್ರಾ ಡಿಸೈನ್ ಮಾಡೋಂಗೇ ಇಲ್ಲ. ಇಲ್ಲೇನು ಪೈಪಿಂಗ್ ಕೊಟ್ಕೊಳ್ತೀರಾ ಕೊಟ್ಕೊಳ್ಳಿ, ಇಲ್ಲ ಹಾಗೆ ಸ್ಟಿಚ್ ಹಾಕಿ ಟರ್ನ್ ಹೊಡೆದು ಅದರ ಲೈನಿಂಗ್ ಇಟ್ಟು ಸ್ಟಿಚ್ ಹಾಕಿ ಟರ್ನ್ ಹೊಡೆದು ಅದ್ರ ಮೇಲೆ ಒಂದು ಲೇಸ್ ಅಟ್ಯಾಚ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರಿಚಾಗಿ ಕಾಣುತ್ತೆ, ತುಂಬ ಈಸಿಯಾಗೂ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಫುಲ್ಲು ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಡಿಸೈನ್ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದಿರೋ ಕಮೆಂಟ್ ಹಾಕಿ. ಹಾಗೆ ಇಷ್ಟು ಡಿಸೈನಲ್ಲಿ ಯಾವ ಡಿಸೈನ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಪ್ಪದಿರೋ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಗೊತ್ತಲ್ಲ ಡಿಸ್ಲೈಕು, ಏನೋ ಒಂದು ಕೊಡಿ. ಸೊ ನೆಕ್ಸ್ಟು ಟಾಪಿಕ್ಕು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.